ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ನಾವು ಒಂದು ನೋಟಿಫಿಕೇಶನ್ನ ನೋಡ್ತಾ ಇದ್ದೀವಿ. ಸೊ ನೋಟಿಫಿಕೇಶನ್ನ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಮಾಡುವಂಥ ಕ್ಲಾಸಸ್ ಆಗಲಿ ನೋಟಿಫಿಕೇಶನ್ ಆಗಲಿ ತಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ನೋಟಿಫಿಕೇಶನ್ನ. ಗೆಳೆಯರೆ, BML ನೇಮಕಾತಿ 2025 ಸೆಪ್ಟೆಂಬರ್ 12ರೊಳಗೆ 243 ಸೆಕ್ಯೂರಿಟಿ ಗಾರ್ಡ್, ಸ್ಟಾಫ್ ನರ್ಸ್ ಮತ್ತು ಇತರ ಹುದ್ದೆಗಳಿಗೆ ಆನ್ಲೈನಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಅರ್ಜಿಯಲ್ಲಿ ಏನು ಅರ್ಹತೆ ಕೇಳಿದ್ದಾರೆ, ಏನು ಕ್ವಾಲಿಫಿಕೇಶನ್ ಇದೆ, ಡೇಟ್ ಆಫ್ ಎಂಡ್ ಏನಿದೆ, ಡೇಟ್ ಆಫ್ ಸ್ಟಾರ್ಟ್ ಏನಿದೆ ಅಪ್ಲಿಕೇಶನ್ದು ನೋಡೋಣ. ಬನ್ನಿ ಗೆಳೆಯರೆ, ಸ್ಟಾರ್ಟ್ ಮಾಡೋಣ. BML ನೇಮಕಾತಿ 2025ರ ಅಧಿಸೂಚನೆ 243 ಸೆಕ್ಯೂರಿಟಿ ಗಾರ್ಡ್, ಸ್ಟಾಫ್ ನರ್ಸ್ ಮತ್ತು ಇತರ ಹುದ್ದೆಗಳಿಗೆ ಸೆಪ್ಟೆಂಬರ್ 12ರೊಳಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಸಂಬಳ ಬಂದ್ಬಿಟ್ಟು 16,900ರಿಂದ 2,80,000ವರೆಗೆ ಇರುತ್ತೆ. ಅರ್ಹತೆ, ವಯಸ್ಸಿನ ಮಿತಿ, ಪಠ್ಯಕ್ರಮ, ಆಯ್ಕೆ ಪ್ರಕ್ರಿಯೆ, ಪ್ರಮುಖ ದಿನಾಂಕಗಳನ್ನು ಪರಿಶೀಲಿಸಿ ಮತ್ತು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸುವ ಲಿಂಕನ್ನು ಕೊಟ್ಟಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಬನ್ನಿ. BML ನೇಮಕಾತಿ 2025, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ನೇಮಕಾತಿ 2025ರಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್, ಸ್ಟಾಫ್ ನರ್ಸ್ ಮತ್ತು ಇತರ 243 ಹುದ್ದೆಗಳಿಗೆ ನೇಮಕಾತಿ ಮಾಡಲಾಗುತ್ತದೆ. BSc ಬ್ಯಾಚುಲರ್ ಆಫ್ ಸೈನ್ಸ್, BTech ಬ್ಯಾಚುಲರ್ ಆಫ್ ಟೆಕ್ನಾಲಜಿ, BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ITI 10th, CA, MA, MBA और PGDM, PG ಡಿಪ್ಲೊಮಾ, MPhil, PhD, MSW ಮಾಸ್ಟರ್ ಆಫ್ ಸೋಷಿಯಲ್ ಸ್ಟಡೀಸ್ ಪದವಿ ಪಡೆದ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಆನ್ಲೈನ್ ಅರ್ಜಿ ಸಲ್ಲಿಕೆ ದಿನಾಂಕ 12/9/2025ರಂದು ಮುಕ್ತಾಯಗೊಳ್ಳುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಭ್ಯರ್ಥಿಗಳು BML ವೆಬ್ಸೈಟ್ BEMLindia.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದೇ ರೀತಿ BML ನೇಮಕಾತಿ 2025ರ ಅಧಿಸೂಚನೆ PDF ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ PDF ಲಿಂಕನ್ನು ಕೊಟ್ಟಿರ್ತೀನಿ. ಆ PDF ಲಿಂಕ್ಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ PDF ತಾವು ಅಲ್ಲೇ ಕೂಡ ಓದ್ಕೋಬಹುದು, ಏನೇನು ಕ್ವಾಲಿಫಿಕೇಶನ್ ಕೇಳಿದ್ದಾರೆ ಅಂತ. ಸೊ ಇಲ್ಲಾಂದರೆ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ತಾವು ಓದ್ಕೋಬಹುದು ಗೆಳೆಯರೆ. ಬನ್ನಿ ನೆಕ್ಸ್ಟ್ ನೋಡೋಣ. ಹುದ್ದೆಯ ಹೆಸರು BEML ವಿವಿಧ ಹುದ್ದೆಗಳ ಆನ್ಲೈನ್ ಫಾರ್ಮ್ 2025. ಪೋಸ್ಟ್ ದಿನಾಂಕ ಬಂದ್ಬಿಟ್ಟು 1/9/2025ಕ್ಕೆ ಪೋಸ್ಟ್ ಮಾಡಿದ್ದಾರೆ. ಸೊ 12/9 ಅಂದರೆ ಇದೇ ಸೆಪ್ಟೆಂಬರ್ 12/9/2025ಕ್ಕೆ ಇದು ಅಪ್ಲಿಕೇಶನ್ ಫಾರ್ಮ್ ಕೊನೆಗೊಳ್ಳುತ್ತೆ. ಓಕೆ, ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಇದು 12/9/2025. ಒಟ್ಟು ಖಾಲಿ ಹುದ್ದೆಗಳು ಬಂದ್ಬಿಟ್ಟು 243 ಹುದ್ದೆಗಳಿದೆ. ಸಂಕ್ಷಿಪ್ತ ಮಾಹಿತಿ: ಭಾರತ್ ಅರ್ತ್ ಮೂವರ್ಸ್ ಸೆಕ್ಯೂರಿಟಿ ಗಾರ್ಡ್, ಸ್ಟಾಫ್ ನರ್ಸ್ ಮತ್ತು ಇತರ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಖಾಲಿ ಹುದ್ದೆಯ ವಿವರಗಳಲ್ಲಿ ಆಸಕ್ತಿ ಹೊಂದಿರುವ ಮತ್ತು ಎಲ್ಲ ಅರ್ಹತಾ ಮಾನದಂಡಗಳನ್ನು ಪೂರ್ಣಗೊಳಿಸಿದ ಅರ್ಹ ಅಭ್ಯರ್ಥಿಗಳು ಅಧಿಸೂಚನೆಯನ್ನು ಓದಬಹುದು ಮತ್ತು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅಧಿಸೂಚನೆಯನ್ನು ಕಂಪ್ಲೀಟ್ ಆಗಿ ಓದ್ಬಿಟ್ಟು ತಾವು ಈ ಜಾಬ್ಗೆ ಅಪ್ಲಿಕೇಶನ್ನ ಹಾಕೋಕ್ಕೆ ಅರ್ಹತೆ ಮತ್ತೆ ಎಲ್ಲ ಮಾನದಂಡಗಳನ್ನು ತಾವು ಪೂರ್ಣಗೊಳಿಸ್ತಾ ಇದ್ದೀರಾ ಅಂದರೆ ಮಾತ್ರ ತಾವು ಅಪ್ಲಿಕೇಶನ್ನ ಹಾಕಿ ಗೆಳೆಯರೆ. ಓಕೆ, ಅದೇ ರೀತಿ ಭಾರತ್ ಅರ್ತ್ ಮೂವರ್ಸ್ BML ವಿವಿಧ ಹುದ್ದೆಗಳು 2025 www.freejobwallet.com ಕೊಟ್ಟಿರ್ತಾರೆ. ಮೊಬೈಲ್ ಅಪ್ಲಿಕೇಶನ್ ಕೂಡ ಇದೆ. ಅರ್ಜಿ ಶುಲ್ಕ ಬಂದ್ಬಿಟ್ಟು ಕಾರ್ಯನಿರ್ವಾಹಕರು, ನಿರ್ವಹಣಾ ತರಬೇತಿ ಪಡೆಯುವವರಿಗೆ ಮೇಲಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಸಾಮಾನ್ಯ ಅಥವಾ EWS ಎಕನಾಮಿಕ್ ವೀಕರ್ ಸೆಕ್ಷನ್ ಆರ್ OBC ಅಭ್ಯರ್ಥಿಗಳು, ಅದರಲ್ಲಿ SC, ST, PWDಗೆ ಅನ್ವಯಿಸುವುದಿಲ್ಲ. 500 ರೂಪಾಯಿ ಮರುಪಾವತಿಸಲಾಗದ ಶುಲ್ಕವನ್ನು ಪಾವತಿಸಬೇಕು. ಯಾರ್ಯಾರು? ಸಾಮಾನ್ಯ ಜನರಲ್, EWS, OBC ಅಭ್ಯರ್ಥಿಗಳು 500 ರೂಪಾಯಿಗಳ ಮರುಪಾವತಿಸಲಾಗದ ಶುಲ್ಕವನ್ನು ಪಾವತಿಸಬೇಕು, ಅರ್ಜಿ ಶುಲ್ಕ. ಓಕೆ, ಅದೇ ರೀತಿ ಭದ್ರತಾ ಸಿಬ್ಬಂದಿ ಮತ್ತು ಅಗ್ನಿಶಾಮಕ ಸೇವಾ ಸಿಬ್ಬಂದಿ, ಕಾರ್ಯನಿರ್ವಾಹಕರಲ್ಲದ ಸಿಬ್ಬಂದಿ, ಸ್ಟಾಫ್ ನರ್ಸ್ ಮತ್ತು ಫಾರ್ಮಾಸಿಸ್ಟ್ಗಳಿಗೆ ಮೇಲಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಸಾಮಾನ್ಯ EWS ಅಥವಾ OBC ಅಭ್ಯರ್ಥಿಗಳು ರೂಪಾಯಿ 200 ಮರುಪಾವತಿಸಲಾಗದ ಶುಲ್ಕವನ್ನು ಪಾವತಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇದು SC ಆಗಲಿ ST ಆಗಲಿ ಇವರಿಗೆ ಅಪ್ಲಿಕೇಬಲ್ ಆಗಲ್ಲ. ಓಕೆ, ಅದೇ ರೀತಿ BEMLನ ನೇಮಕಾತಿ 2025 ಪ್ರಮುಖ ದಿನಾಂಕಗಳು ಬಂದ್ಬಿಟ್ಟು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 12 ಸೆಪ್ಟೆಂಬರ್ 2025ರಂದು ಆನ್ಲೈನ್ ಅರ್ಜಿ ಕೊನೆ ದಿನಾಂಕ ಇದೆ. ಆ ಕೊನೆ ದಿನಾಂಕದ ಒಳಗೆ ತಾವು ಅರ್ಜಿಯನ್ನು ಸಲ್ಲಿಸಬೇಕು. ಓಕೆ, BML ನೇಮಕಾತಿ 2025ರ ವಯಸ್ಸಿನ ಮಿತಿ ಬಂದ್ಬಿಟ್ಟು ಗರಿಷ್ಠ ವಯಸ್ಸಿನ ಮಿತಿ 29 ವರ್ಷದಿಂದ 51 ವರ್ಷಗಳು ಅಂತ ಹೇಳ್ತಾ ಇದ್ದಾರೆ. ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆ ಅನ್ವಯಿಸುತ್ತೆ. ಯಾರಿಗೆ? SC STಗೆ. ಓಕೆ,
ಗೆಳೆಯರೆ ಅರ್ಹತೆ ಬಂದ್ಬಿಟ್ಟು ಅಭ್ಯರ್ಥಿಗಳು BSc ಆಗಿರಬೇಕು, BTech ಅಥವಾ BE ಆಗಿರಬೇಕು, IT ಆಗಿರಬೇಕು, 10th CA, MA, MBA ಅಥವಾ PGDM ಆಗಿರಬೇಕು, PG ಡಿಪ್ಲೊಮಾ, MPhil ಅಥವಾ PhD ಆಗಿರಬೇಕು, MSW ಹೊಂದಿರಬೇಕು. ಓಕೆ ಗೆಳೆಯರೆ. ಸೊ BML ಸೆಕ್ಯೂರಿಟಿ ಗಾರ್ಡ್, ಸ್ಟಾಫ್ ನರ್ಸ್ ಮತ್ತು ಹೆಚ್ಚಿನ ನೇಮಕಾತಿ 2025 ಹುದ್ದೆ ವಿವರಗಳು ಈ ಕೆಳಕಂಡಂತಿವೆ. ಪೋಸ್ಟ್ ಹೆಸರು ಬಂದ್ಬಿಟ್ಟು ಕಾರ್ಯನಿರ್ವಾಹಕರು, ಒಟ್ಟು ಹುದ್ದೆಗಳು, ಒಟ್ಟು ವೇಕೆನ್ಸೀಸ್ ಬಂದ್ಬಿಟ್ಟು 27 ಇದೆ. ಅದೇ ರೀತಿ ನಿರ್ವಹಣಾ ತರಬೇತಿದಾರರ ಒಟ್ಟು ವೇಕೆನ್ಸಿ ಬಂದ್ಬಿಟ್ಟು 100 ಇದೆ. ಭದ್ರತಾ ಸಿಬ್ಬಂದಿಯ ಒಟ್ಟು ವೇಕೆನ್ಸಿ ಬಂದ್ಬಿಟ್ಟು 44 ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ವೇಕೆನ್ಸಿ ಬಂದ್ಬಿಟ್ಟು 12 ಇದೆ. ಸ್ಟಾಫ್ ನರ್ಸ್ ಸಿಬ್ಬಂದಿಯ ವೇಕೆನ್ಸಿ ಬಂದ್ಬಿಟ್ಟು 10 ಇದೆ. ಔಷಧಿಕಾರ ಸಿಬ್ಬಂದಿಯ ವೇಕೆನ್ಸಿ ಬಂದ್ಬಿಟ್ಟು 4 ಇದೆ. ಕಾರ್ಯನಿರ್ವಾಹಕರಲ್ಲದವರ ವೇಕೆನ್ಸೀಸ್ ಬಂದ್ಬಿಟ್ಟು ಒಟ್ಟು 46 ವೇಕೆನ್ಸೀಸ್ಗಳಿದೆ ಗೆಳೆಯರೆ. ಓಕೆ, ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಮೊದಲು ಪೂರ್ಣ ಅಧಿಸೂಚನೆಯನ್ನು ಓದಬೇಕು ಅಂತ ಹೇಳ್ತಾ ಇದ್ರೆ ಗೆಳೆಯರೆ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು PDF ಲಿಂಕನ್ನು ಕೊಟ್ಟಿರ್ತೀನಿ. ಆ PDFಗೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ತಾವು PDF ಕೂಡ ಓದ್ಕೋಬಹುದು. ಇಲ್ಲಾಂದ್ರೆ PDFನ ಡೌನ್ಲೋಡ್ ಕೂಡ ಮಾಡಿಕೊಂಡು ತಾವು ಅರ್ಜಿಯನ್ನು ಸಲ್ಲಿಸುವ ಮೊದಲು ಪೂರ್ಣವಾದ ಅಧಿಸೂಚನೆ ಓದಿ ಅರ್ಜಿಯನ್ನು ಸಲ್ಲಿಸಿ ಗೆಳೆಯರೆ. ಮತ್ತೆ ಯಾರ್ಯಾರು ಈ ಜಾಬ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಗೆಳೆಯರೆ. ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.